ಸ್ನೇಹಿತರೆ ನಮಸ್ಕಾರ. ನಾವು ಇವತ್ತು ಕೇರ್ಪೇಟೆ ತಾಲೂಕು ಚೌಡಸಮುದ್ರ ಗ್ರಾಮದಲ್ಲಿದ್ದೀವಿ. ಸೊ ನಮ್ಮ ಜೊತೆ ಇವತ್ತು ಉದಯ್ ಅವರಿದ್ದಾರೆ. ಸೊ ಉದಯ್ ಅವರು ಗೋಮಾತಾ ಫಾರ್ಮ್ ಹೌಸಲ್ಲಿ 30ಕ್ಕೂ ಹೆಚ್ಚು ಜರ್ಸಿ ಹಾಗೂ HF ಹಸುಗಳು ಇಟ್ಟಿದ್ದಾರೆ. ಸರ್ ನಮಸ್ಕಾರ. ಸರ್ ನಿಮ್ಮ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಉದಯ್ ಅಂತ, ಕೇರ್ಪೇಟೆ ತಾಲೂಕು ಚೌಡಸಮುದ್ರ ಗ್ರಾಮ. ನಾವು ಶ್ರೀ ಗೋಮಾತಾ ಅಂತ ಡೈರಿ ಫಾರ್ಮ್ ನಡೆಸಿದೀವಿ. ಒಂದ್ 32 ಹಸುಗಳಿದೆ. ವ್ಯಾಪಾರನೂ ಮಾಡ್ತೀವಿ, ಒಂದ್ 6-7. ಸರ್ ಏನ್ ಅಳ್ತಾ ಇದೆ ಸರ್ ಶೆಡ್? ಸರ್ ಶೆಡ್ ಹಿಂಗಿಂಗೆ 60 ಅಡಿ ಇದೆ, ಹಿಂಗಿಂಗ್ 12 ಅಡಿ ಇದೆ. ಆ ಕಡೆ ಇನ್ನೊಂದು ಕೊಡ್ಕೆ ಇದೆ ಅಲ್ಲ, ಅದು 12 ಅಡಿ ಇದೆ, ಹಿಂಗಿಂಗೆ 58 ಅಡಿ ಇದೆ. ಆ ಕಡೆ ಕರುಗಳು ಮತ್ತೆ ಗಬ್ಬದ ಕಟ್ಸ್ಗಳು ಕಟ್ಟಾಕಿದೀವಿ, ಈ ಕಡೆ ದೊಡ್ಡ ದೊಡ್ಡ ಹಸುಗಳನ್ನ ಕಟ್ಟಾಕಿದೀವಿ. ಸೊ ಟೋಟಲ್ ಎಷ್ಟು ಹಸು ಇದೆ ಸರ್? ಸರ್ ಟೋಟಲ್ 32 ಇದೆ. ಒಂದ್ 6 ವ್ಯಾಪಾರ ಮಾಡ್ತಾ ಇರ್ತೀವಿ. ಇವಾಗ 6 ವ್ಯಾಪಾರ ಮಾಡಿದೀವಿ, ಇನ್ನ 28 ಇದೆ. 26. ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಿ 10 ವರ್ಷ ಆಯ್ತು. ಫಸ್ಟ್ ಒಂದ್ 2 ವರ್ಷ ಮಾಡಿದ್ದು, ಸಣ್ಣ ಪ್ರಮಾಣದಲ್ಲಿ ಮಾಡಿದ್ದು. ಅಲ್ಲಿ ಇದಾಗಿ ಲ್ಯಾಪ್ಸ್ ಆಗಿ ಹಸುಗಳೆಲ್ಲ ಇದಾಗ್ಬಿಟ್ಟು ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದ ಒಂದ್ 2-3 ವರ್ಷ. ಆಮೇಲೆ ಮತ್ತೆ ರೀಸ್ಟಾರ್ಟ್ ಮಾಡ್ದು. 32 ಹಸು ಸಾಕೋದಲ್ದಾನೆ ಬ್ರೀಡಿಂಗ್ ಪರ್ಪಸ್ಗೆ ಅಂತ ಒಂದು ಓರಿನ ಮಡಗಿದೀವಿ. ಅದ್ರಲ್ಲಿ ಅಕ್ಕಪಕ್ಕದಲ್ಲಿ ಕಡೆಯಿಂದ ಎಲ್ಲ ಬರ್ತಾರೆ ಬ್ರೀಡಿಂಗ್ಗೆ, ಕ್ರಾಸಿಂಗ್ಗೆ ಅಂದ್ಬಿಟ್ಟು ಹಸುಗಳು ಇಟ್ಕೊಂಡ್ ಬರ್ತಾರೆ. ಒಂದ್ ಹಸುಗೆ 300 ರೂಪಾಯಿ ಚಾರ್ಜ್ ಮಾಡಿದೀವಿ. ಇಲ್ಲಿ ಸುತ್ತಮುತ್ತ ಹಳ್ಳಿ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಇವಾಗ ಒಳ್ಳೊಳ್ಳೆ ಕರುಗಳು ಬೀಳ್ತಾ ಇದೆ. ನಮ್ಮ ಮನೇಲಿ ಒಂದ್ 5-6 ಕರುಗಳು ಹುಟ್ಟಿದ್ದು. ನಾವು ಹೆಣ್ಣು ಹತ್ರನ ಒಂದ್ 7-8 ಹುಟ್ಟಿದೆ ಸರ್. ಕರೆಕ್ಟ್ ಆಗಿ ಇವಾಗ ಒಂದ್ 10ರಿಂದ 12 ತಿಂಗಳಾಯ್ತು. 1 ವರ್ಷ ಹತ್ರ ಆಗಕ್ ಬಂತು ಕ್ರಾಸಿಂಗ್ ಮಾಡಕ್ ಹಿಡಿದ್ವಿ. ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಈ ಕೆಲವು ಜನ ಬ್ರೀಡಿಂಗ್ ಮಾಡಿಸ್ತಾ ಇರ್ತಾರೆ, ಸೆಮೆನ್ ಹಾಕ್ಸೋದು ಅದೆಲ್ಲ ಮಾಡ್ತಾರೆ. ಅಂದ್ರೆ ಕಂಪ್ನಿ ಈ ABS ಈ ತರ ಎಲ್ಲ ಸೆಮೆನ್ಗಳಿದಾವೆ. ಈಗ ಸೆಕ್ಸುಡ್ ಸೆಮೆನ್ ಅಂತ ಬಂದಿದಾವೆ. ಅವು ಸೆಕ್ಸುಡ್ ಸೆಮೆನ್ ಅಂದ್ರೆ ಏನು ಅತಿ ಹೆಚ್ಚು ಹಾಲು ಕೊಟ್ಬಿಡ್ತವೆ ಅನ್ನೋ ಒಂದು ನಂಬಿಕೆ ಜನಗಳಿಗೆ. ಆ ತರ ಏನ್ ಬರಲ್ಲ. ಹಸುಗಳು ಯಾವ ತರ ಕ್ವಾಲಿಟಿ ಇರ್ತದೋ ಅದೇ ತರ ಬರುತ್ತೆ. ಈಗ ಪ್ರೆಸೆಂಟ್ ನಾವು ಹಸು ನೋಡಿ ಅದ್ರ ಕರ ಓರಿಯಾಗಿ ಇಲ್ಲ ಅದ್ರ ಬ್ಲಡ್ ಲೈನ್ ಬಂದಿರ್ಬೇಕು ಮೇನು. ಈಗ ನಮ್ಮ ಓರಿ ತಾಯಿ 21ರಿಂದ 23 ಲೀಟರ್ ಗಂಟ ಒಂದ್ ಟೈಮ್ ಕೊಡ್ತಿದೆ. ನಾವ್ ಅದೇ ಕಾರಣಕ್ಕೆ ಏನ್ಬಿಟ್ಟು ಮಾಡಿಕೊಂಡು ಓರಿನ ಭೀಮಾ ಅಂತ ಹೆಸರಿಟ್ಟಿದೀವಿ. ಇವಾಗ 2 ವರ್ಷ 3 ತಿಂಗಳು ಅದಕ್ಕೆ ಕ್ರಾಸಿಂಗ್ ಮಾಡಕ್ ಹಿಡಿದು ಒಂದ್ 9ರಿಂದ 10 ತಿಂಗಳಾಗಿದೆ. ಬರ್ತಾ ಇದೆ ಸರ್. ಮತ್ತೆ ಕರುಗಳು ಚೆನ್ನಾಗಿದೆ. ಹೆಣ್ಗರುಗಳು ತುಂಬಾ ಕ್ವಾಲಿಟಿಯಾಗಿ ಬರ್ತಾ ಇದೆ. ಒಟ್ಟಲ್ಲಿ ಬ್ಲಡ್ ಲೈನ್ ಚೆನ್ನಾಗಿದೆ ಸರ್ ನಮ್ಮ ಊರಿದು. ಅದ್ರ ಮದರ್ ನೀವ್ ಹೇಳೋದು ರೈತರಿಗೆ ಸೆಮೆನ್ ಗಿಂತ ಡೈರೆಕ್ಟ್ ಆಗಿ ಬ್ರೀಡ್ ಮಾಡಿಸೋದ್ರಿಂದ ಒಳ್ಳೇದು. ಸೆಮೆನ್ ಅಂದ್ರೆ ಇವಾಗ ಕೆಲವರು ಸೆಮೆನ್ ಹಾಕೋರು ಏನ್ ಮಾಡ್ತಾರೆ ಅಂದ್ರೆ ಸೆಕ್ಸುಡ್ ಸೆಮೆನ್ ಇಲ್ಲ ABS ಸೆಮೆನ್ ಅನ್ಬಿಟ್ಟು ನಾರ್ಮಲ್ ಸೆಕ್ಸುಡ್ ಸೆಮೆನ್ ಕೊಟ್ಟಿಲ್ಲೇ ಬರ್ದಿರ್ತಾರೆ. ಜನ ಅದನ್ನ ಅತಿ ಹೆಚ್ಚು 100ಕ್ಕೆ ಎಲ್ಲೋ ಒಂದ್ 10% ತಗೊಂಡು ಚೆಕ್ ಮಾಡ್ತಾರೆ ಅಷ್ಟೇ. ಇನ್ಯಾರು ಚೆಕ್ ಮಾಡಲ್ಲ. ಹಂಗಾಗಿ ಜನರಿಗೆ ಜಾಸ್ತಿ ಮೋಸ ಆಗ್ತೈತೆ ಸರ್. ನಾವು ಆ ಉದ್ದೇಶಕ್ಕೆ ಮತ್ತೆ ಗರ್ಭ ನಿಲ್ತಿರ್ಲಿಲ್ಲ ಸೆಮೆನ್ ಕೊಡ್ಸಿದ್ರು. ಅದೊಂದು ಪರ್ಪಸ್ಗೆ ಅನ್ಬಿಟ್ಟು ಓರಿನ ಸಾಕಿದೀವಿ. ಇವಾಗ ಕ್ರಾಸಿಂಗ್ ಉಪಯೋಗ ಆಗ್ತಾ ಇದೆ. ಅಕ್ಕಪಕ್ಕ ಹಳ್ಳಿಯವರೆಲ್ಲ ಬರ್ತಾರೆ. ಒಂದ್ 15-20 ಕಿಲೋಮೀಟರ್ ಇಂದಾನು ಬರ್ತಾರೆ. ಗಾಡಿ ವೆಹಿಕಲ್ ಅಲ್ಲಿ ಹಾಕೊಂಡ್ ಬರ್ತಾರೆ. ಕ್ರಾಸಿಂಗ್ ಮಾಡ್ಸಾದ್ಮೇಲೆ ಏನ್ ಮಾಡ್ಬೇಕು ಏನು ಎಲ್ಲಾನು ಏನ್ ಮೇವ್ ಹಾಕ್ಬೇಕು ಎಲ್ಲಾನು ಹೇಳ್ತೀವಿ. ಕ್ರಾಸಿಂಗ್ ಮಾಡ್ಸಾದ್ಮೇಲೆ ಹೇಳಿ ಕಳಿಸ್ತೀವಿ ನಾವೇನೆ ಸರ್. ನಾವು 10 ವರ್ಷದಿಂದ ಡೈರಿ ಫಾರ್ಮ್ ಮಾಡ್ತಾ ಇದ್ದೋ. 2022-23 ವಿಜಯ ಕರ್ನಾಟಕ ವತಿಯಿಂದ ನಮಗೆ ಕೇರ್ಪೇಟೆ ತಾಲೂಕಿಗೆ ಹೈಯೆಸ್ಟ್ ಹಾಲು ಹಾಕಿರೋ ಹೈನುದ್ಯಮಿ ಅಂತ ನಮ್ಮ ಅಪ್ಪ ಅವ್ರ ಹೆಸರಲ್ಲಿ ಹಾಲು ಹಾಕ್ತಿದ್ದು. ಅವ್ರ ಹೆಸರಲ್ಲಿ ಪ್ರಶಸ್ತಿ ಕೊಟ್ಟು ಸನ್ಮಾನ ಎಲ್ಲ ಮಾಡಿದ್ರು. ನಮ್ಮ ಅಪ್ಪ ಅವ್ರಿಗೆ ಮಂಡ್ಯ ಗೆಜ್ಲಿಗೆರೆ ಡೈರಿ ಕರ್ಕೊಂಡೋಗಿ ಅಲ್ಲಿ ಪ್ರಶಸ್ತಿ ಕೊಟ್ಟಿರೋದು ಸರ್ ಇದು. ಸರ್ ನಿಮ್ಮ ಎಜುಕೇಶನ್? ಸರ್ ನಾನು BU ಮಾಡಿ ITI ಮಾಡಿದ್ದೀನಿ. ಓಕೆ. ಸೊ ಜಾಬ್ ಏನು ನೋಡಿಲ್ವಾ? ಸರ್ ಜಾಬ್ ಹೋಗ್ತಿದ್ದೋ ಮಾಡ್ತಿದ್ದೋ. ಅಲ್ಲಿ ಅಷ್ಟೇನು ಇದಾಗ್ತಿರ್ಲಿಲ್ಲ. 20-25 ಸಾವಿರ ಸ್ಯಾಲ್ರಿ ತಗೊಂಡ್ರು ಅಷ್ಟೇನು ಉಳ್ಸಕ್ ಆಗ್ತಿರ್ಲಿಲ್ಲ. 2 ಇಂಕಂತಂದು 30 ಹಸುಗಳು ಮಾಡಿದೀವಿ. ಇವಾಗ ಪ್ರೆಸೆಂಟ್ ಒಂದ್ 30-32 ಇದೆ. ವ್ಯಾಪಾರನೂ ಮಾಡ್ತಾ ಇರ್ತೀವಿ. ಇವಾಗ 28 ಮನೇಲಿದೆ. ಸೊ ಟೋಟಲ್ 28 ಮನೆ. ಟೋಟಲ್ ಮನೇಲಿ 28 ಇದೆ. ಆಡುಗಳಿವೆ ಒಂದ್ 6. ಯಾವ ತರ ಸೆಲೆಕ್ಟ್ ಮಾಡ್ತೀರಾ ಸರ್ ನೀವು ಹಸು ತಗೊಬೇಕಾದ್ರೆ? ನಾವು 2ನೇ ಸುಲು ಇಂಥವ ಜಾಸ್ತಿ ಪರ್ಚೇಸ್ ಮಾಡೋದು. ನಾವು ಆಯ್ಕೆ ಮಾಡೋದೇ ಅವರಲ್ಲಿ 2ರಲ್ಲೂ ಈ ಅಲ್ಲಾಗದೆ ಇರೋದು ಆ ತರದ್ನ ಆಯ್ಕೆ ಮಾಡ್ಕೊಂಡ್ ಬರ್ತೀವಿ. 1-2 ಕರ ಕರಿತೀವಿ. 6ರಲ್ಲೂ ಇಲ್ಲ ಕಡೆಗೆ ಬಿದ್ದಾಗ ವ್ಯಾಪಾರ ಮಾಡ್ತೀವಿ. ಇಲ್ಲ ನಮ್ದು ಲ್ಯಾಕ್ಟೇಷನ್ ಇಂದ 1 ಲ್ಯಾಕ್ಟೇಷನ್ ಬಂದು ನಾವು ಗಬ್ಬದಲ್ಲಿ ಇಲ್ಲ ಹಾಲಲ್ಲಿ ತಂದಿದ್ರು ಹಾಲೇನಾದ್ರು ಜಾಸ್ತಿ ಬರ್ತೈತೆ ಅನ್ನೋದು ಗೊತ್ತಾದ್ರೆ ಇಂಕ್ರಿಮೆಂಟ್ ಆಗುತ್ತೆ ಮುಂದಿನ ಗಬ್ಬಕ್ಕೆ ಅನ್ನೋದಾದ್ರೆ ಮಡಿಕೊಂಡು ನಾವೇ ಹಾಲು ಕರಿತೀವಿ. ಒಂದ 5-6 ಸುಲ್ ಗಂಟಲು ಕರಿತೀವಿ. ಆಮೇಲೆ ಅದು ಬಾಡಿ ಗ್ರೋತ್ ಆಗಿರುತ್ತೆ, ವೀಕ್ ಆಯ್ತಾ ಇಲ್ಲ ಏನು ಅಂತ ನೋಡ್ಬಿಟ್ಟು ಮೆಡಿಸಿನ್ ಒಂದು ಹಸು ಇದೆ. 9-10 ಕರು ಹಾಕಿದೆ. ಆರಾಮಾಗಿ ಕರು ಹಾಕತ್ತೆ. ಪ್ರೆಸೆಂಟ್ ಇವಾಗ ನನ್ನ ಹತ್ರನೇ 9 ಕರು ಹಾಕಿದೆ. ನಾವು ತಂದಾಗ 2 ಕರು ಹಾಕಿತ್ತು ಅವ್ರ ಹತ್ರ. ನಮ್ಮ ಹತ್ರ ಬಂದು 7 ಕರು ಹಾಕಿದೆ. ಇವಾಗ ಹಾಕಿರೋದು 7ನೇದು. ಮತ್ತೆ ಇವಾಗ ನಮ್ಮ ಊರಿಗೆನೆ ಬ್ರೀಡ್ ಮಾಡಿಸಿದೀವಿ. ಮತ್ತೆ ಇವಾಗ 10ನೇದು ಪಕ್ಕ ಗಬ್ಬಾಗಿದೆ ಇವಾಗ. ಇನ್ ಮಾಮೂಲಿ ಇವಾಗ ಹೊಸದಾಗಿ ಏನಾದ್ರು ಮಾಡ್ತೀವಿ. ಇದು HF ಏನಾ? ಇಲ್ಲ, ಇದು ಜರ್ಸಿ ಕ್ರಾಸ್ ಬರುತ್ತೆ. ಏನಾದ್ರು ಜರ್ಸಿ ಕ್ರಾಸ್. ಸೊ ಇವಾಗ 10ನೇ ಸೂಲ್ ಅಂತೀರಾ ಸರ್ ಇದು?
ಸೊ ಎಷ್ಟು ಲೀಟರ್ ಹಾಲು ಕೊಡುತ್ತೆ ಸರ್ ಇದು? ಸರ್ ಇದು ನಮ್ಮ ಹತ್ರ ಒಂದು 5-6 ಸೂಲು 19-20 ಕೊಡ್ತು. ಇವಾಗ ಒಂದು 16-17 ಹಿಂಗ್ ಕೊಡುತ್ತೆ. ಅಂದ್ರೆ ನಾವೇನೆ ಕಮ್ಮಿ ಮಾಡ್ತಾ ಬರ್ತಾ ಇದೀವಿ ಹಾಲು. ಈಗ ಸಾಕಾಣಿಕೆಯಲ್ಲಿ ಸ್ವಲ್ಪ ಕಮ್ಮಿ ಮಾಡ್ತಾ ಬಂದ್ರೆ ಅದು ಹಸು ವೀಕ್ ಆಗ್ಬಿಡುತ್ತೆ. ಹಾಲು ಜಾಸ್ತಿ ಆದಂಗ ಹಸು ವೀಕ್ ಆಗ್ಬಿಡುತ್ತೆ. ಆಮೇಲೆ ವಯಸ್ಸಾದಂಗ ಅವು ಕಮ್ಮಿ ಆಗ್ತಾ ಬರುತ್ತೆ. ನಮ್ಗ ಗೊತ್ತಲ್ಲ ಇವಾಗ ಯುವ ರೈತರು ಇವಾಗ ತಗೊಬೇಕಾದ್ರೆ ಸೊ ಏನೇನ್ ನೋಡಿ ತಗೊಬೇಕು ಸರ್? ಪ್ರೆಸೆಂಟ್ ಫಸ್ಟ್ ಹಸು ಯಾವ ತರ ಇದೆ, ಅದ್ರ ಹಾವಭಾವ ಹೇಗಿರುತ್ತೆ, ಮುಖ ಲಕ್ಷಣಗಳು, ಈ ಹಸು ಯಾವ ತರ ಇದೆ, ಎಷ್ಟು ಲೆಂತ್ ಇದೆ. ಫಸ್ಟ್ ಒಬ್ಬರು ಹೇಳಿತಾರೆ ಹಿಂಗ್ ಮಾರ್ಗಿಂತ ಜಾಸ್ತಿ ಬರ್ಬೇಕು ಹಸ ಅಂತಾರೆ. ಇನ್ನೊಬ್ಬರು ಎಷ್ಟಾದ್ರೂ ಇರ್ಲಿ ಬ್ರೀಡ್ ಅಲ್ಲಿ ಇರ್ಬೇಕು, ಒಳ್ಳೆ ಹಾಲು ಕೊಡ್ಬೇಕು ಅಂತಾರೆ. ಲೀಟರ್ ಕೊಡ್ತೈತೆ ಅಂದ್ರೆ ನೆಕ್ಸ್ಟ್ ಲ್ಯಾಕ್ಟೇಷನ್ಗೆ ಒಂದ್ 13-14 ರೀಚ್ ಮಾಡ್ತೀನಪ್ಪ, ನನ್ನ ಹತ್ರ ತಗೊಂಡೋಗಿ ಚೆನ್ನಾಗಿ ಸಾಕಿ ಅನ್ನಂಗಿರ್ಬೇಕು. ಈಗ ಹೊಸದಾಗಿ ರೈತರು ಕಟ್ಟೋರ್ಗೆ ಪ್ರೆಸೆಂಟ್ ಬಂದು ಹಾಲನ್ನಾರ್ಗಳು ನೋಡ್ಬೇಕು. ಇದು ಇಷ್ಟು ದಪ್ಪಾಗಿಲ್ಲ ಅಂದ್ರೂ ಇಲ್ಲಿ ಗುಂಡಿ ಇರುತ್ತೆ ಹಾಲನ್ನಾರದಲ್ಲಿ. ಹಿಂಗ್ ಬೆಳ್ಳ ಹಾಕಿದ್ರೆ ಸಾಕು ಒಳಗಡೆ ಹೋಗುತ್ತೆ. ಒಂದ್ ಅರ್ಧ ಇಂಚು 3/4 ಇಂಚು ಒಂದೊಂದಕ್ಕೆ 1 ಇಂಚು ಹೋಗುತ್ತೆ ಬೆಳ್ಳು. ಅವಾಗ ಅದು ಒಳ್ಳೆ ಹಾಲು ಬರುತ್ತೆ, ಮಿಲ್ಕ್ ಈಲ್ಡ್ ಚೆನ್ನಾಗಿರುತ್ತೆ ಅಂತ. ಫುಲ್ಲು ಒಂದೊಂದಕ್ಕೆ ಆ ಕಡೆ ತೊಟ್ಟು ಹೋಗಿದ್ರೆ ಹಾಲು ಕರೀಲಿಲ್ಲ ಅಂದ್ರೂ ಪ್ರೆಸೆಂಟ್ ಹಿಂಗೆ ಪ್ರೆಸ್ ಮಾಡಿ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಮಗೆ HF ಬೇಕು ಅಂತಾರೆ. ಅದು ಎಷ್ಟೇ ಉದ್ದ ಇರ್ಲಿ ಎಷ್ಟೇ ತುಂಡ ಇರ್ಲಿ ಅದೇನು ಕೇಳಕೋಲ್ಲ. ಬ್ರೀಡ್ ಇರ್ಬೇಕು ಅವರಿಗೆ. HF ವಾಲ್ ಬ್ಲಾಕ್ ಈ ತರ ಮೇನ್ ಬ್ರೀಡ್. ಇದ್ಯಾವ ಬ್ರೀಡ್ ಸರ್? ಇದು ಜರ್ಮನ್ ಬ್ರೀಡ್. 6 2ನೇ ಸೂಲ್ ಇದೆ. ಒಂದ್ಸಲ 14-15 ಹಾಲು ಕರೆದಿದೆ ಪಡ್ಡೆನಲ್ಲೇ. 6 ಇವಾಗ 2ನೇ ಸೂಲು. ಸರ್ ಯಾವ ಊರಿಂದ ತಂದಿದ್ದು ಸರ್ ಇದು? ಸರ್ ಇದು KR ನಗರ ಹತ್ರ ಇಂದ ತಂದಿದ್ದು. KR ನಗರದಿಂದ. ಹೌದೇ ಅಂದ್ರೆ ಕಟಾಕಿ ಇಲ್ಲ, ನೀರು ಜಾಸ್ತಿ ಇದೈತೆ ಇದ್ರೆ ಫುಲ್ ಇದೆಲ್ಲ ಗಾಯ ಬಿಡುತ್ತೆ ಕಿಂತಿ. ಈಗ ಮಾಮೂಲಿ ಮನುಷ್ಯರು ಯಾವ ತರ ನೀರೊಳಗಿದ್ರೆ ಎಲ್ಲ ಒಂಥರ ಸೆಲ್ತಂಗಾಗಿರುತ್ತೆ, ಹಂಗ್ ಸೆಲ್ತಂಗಾಗಿ ನಡೆಯಲ್ಲ. ಅದು ಅಷ್ಟು ಬಿಗಿ ಕೊಟ್ಟು ನಡೆಯಲ್ಲ. ಮತ್ತೆ ಹಸು ವೀಕ್ ಆಗೋಕೆ ಮೇನ್ ಪಾರ್ಟ್ ಕಾಲುಗಳು. ವರ್ಷ ಚೆನ್ನಾಗಿದ್ರೆ ಹಸುಗಳು ನೀಟಾಗಿರುತ್ತೆ. ಸರ್ ಮೇವೆಲ್ಲ ಯಾವ ತರ ಕೊಡ್ತೀರಾ, ಮತ್ತೆ ತಿಂಡಿ ಎಲ್ಲ ಯಾವ್ದು ಕೊಡ್ತೀರಾ? ಸರ್ ಮೇವು ನಾವು ಜಾಸ್ತಿ ಬಳಸೋದು ಸೈಲೇಜ್ ಮಾಡ್ತೀವಿ. ಹಸಿ ಕಡ್ಡಿ ತಂದ್ಬಿಟ್ಟು 70-85 ಡೇಸ್ ಕಡ್ಡಿ ತರ್ತೀವಿ. ಕಟಾವ್ ಮಾಡ್ಕೊಂಬರ್ತೀವಿ. ಕಟಾವ್ ಮಾಡ್ಕೊಂಬಂದು DSP ಸೈಲೇಜ್ ಬ್ಯಾಗ್ ಅಂತ ಬರುತ್ತೆ. ಅಲ್ಲಿಂದ ಬ್ಯಾಗ್ಗಳನ್ನ ಬುಕ್ ಮಾಡಿ ತರಿಸ್ಕೊಂತೀನಿ. ತರಿಸ್ಕೊಂಡು ನಮ್ದೇ ಜಾಬ್ ಕಟ್ ಇದೆ. ಜಾಬ್ ಕಟ್ಟರಲ್ಲಿ ಕಟ್ ಮಾಡ್ಬಿಟ್ಟು ಉಡಿ ಮಾಡಿ ತುಂಬ್ಕೊಂತೀವಿ. ಸೊ ಸೈಲೇಜ್ ಕೂಡ ನೀವೇ ಮಾಡ್ಕೊಂತೀವಿ? ಸೈಲೇಜ್ ನಾವೇ ಮಾಡ್ಕೊಂತೀವಿ. ಸೊ ವರ್ಷಕ್ಕೊಂದ್ಸಲ ಮಾಡ್ಕೊಂತೀರಾ? ಇಲ್ಲ ಸರ್, ಮಾಮೂಲಿ ಇವಾಗ ಪ್ರೆಸೆಂಟ್ ಖಾಲಿ ಆಗೈತಲ್ಲ ಇವಾಗ ಮಾಡ್ಕೊಂತೀವಿ. ಅಂದ್ರೆ ಸ್ವಲ್ಪ ಜೋಳ ಎಳೆದು ಇನ್ನು ಒಂದ್ 60-65 ದಿನದಿದೆ. ಕೆಜಿ ಹಾಕ್ತಿವಿ ಮೇವು. ಬೆಳಗ್ಗೆ ಒಂದ್ 15 ಕೆಜಿ, ಇನ್ನು ಸಂಜೆ 3 ಗಂಟೆಗೆ ಒಂದ್ 15 ಕೆಜಿ. ಬೆಳಗ್ಗೆ ಎದ್ದು 5 ಗಂಟೆಗೆ ತಿಂಡಿ ಕೊಡ್ತೀವಿ. ಸರ್ ಇವಾಗ 30 ಹಸು ಅಂದ್ರಲ್ವಾ, ಸೊ ಯಾವ ಪ್ರಮಾಣದಲ್ಲಿ ಕೊಡ್ತೀರಾ? ಸೈಲೇಜ್ ಆಗ್ಲಿ ಮೇವಾಗ್ಲಿ ಇದೆಲ್ಲ? ಸರ್ ಹಸಿ ಮೇವಾದ್ರೆ ಒಂದ್ 35-40 ಕೆಜಿ ಕೊಡ್ತೀವಿ. ಸೈಲೇಜ್ ಆದ್ರೆ ಒಂದ್ 30 ಕೆಜಿ. ಅವರೇಜ್ ಒಂದ್ 30 ಕೆಜಿ ಹಾಕ್ತಿವಿ. ಅರ್ಧ ಕೆಜಿ ಚಿನ್ನಿ ಫೀಡ್ 2 ಕೆಜಿ, 4 ಕೆಜಿ 5 ಕೆಜಿ ಆಗುತ್ತೆ. ಮಧ್ಯಾಹ್ನ 1 ಕೆಜಿ 2 ಕೆಜಿ. ಅಂದ್ರೆ ಅವರೇಜ್ ಅಂದ್ರೂ ಒಂದ್ 60 ಲೀಟರ್ 60-80 ಲೀಟರ್ ಗಂಟ ನೀರ್ ಕುಡಿಬೇಕು ಒಂದ್ ದಿನಕ್ಕೆ. ಪ್ರೆಸೆಂಟ್ ಈಗ 10 ಲೀಟರ್ ಹಾಲು ಕೊಡ್ತೈತೆ ಹಸು ಅಂದ್ರೆ. ಸರ್ ದಿನಕ್ಕೆ ನೀವು 30 ಹಸು ಲೇಸು ಎಷ್ಟು ಲೀಟರ್ವರೆಗೂ ಹಾಲು ಬರುತ್ತೆ ಸರ್? ಸರ್ ನಾವು 130 ಒಂದೊಂದು ಟೈಮ್ಗೆ ಹಾಕ್ತಿವಿ. 130-140 ಲೀಟರ್. 3.5 ತಿಂಗಳಿಗೆ ನಾವು ಸೆಮೆನ್ ಕೊಡ್ಸೋದು. 3-3.5 ತಿಂಗಳಿಗೆ ಸೆಮೆನ್ ಕೊಡ್ಸಿ ಅದು ಫಲ ನಿಂತಿ 6-6.5 ತಿಂಗಳೊಳಗೆ ಫುಲ್ ಡ್ರೈ ಮಾಡ್ತೀವಿ. ಗಬ್ದೋಸ್ಕರ ತಿಂಡಿ ಹಾಕಿ ಕರ ಹಾಕೋ ತನಕ ಮೇಯಿಸ್ತೀವಿ. ಈಗ ಕರ ಹಾಕ್ತು ಅಂದ್ರೆ ಒಂದ 10-15 ದಿನ ತನಕ ಜಾಸ್ತಿ ತಿಂಡಿ ಏನು ಕೊಡಕ್ ಹೋಗಲ್ಲ. ಫೀಡು, ರವೆ ಬೂಸ, ಗೋಧಿ ಬೂಸ ಇವ್ 3ರಲ್ಲಿ ಇಟ್ಟಿರ್ತೀವಿ. ಎಷ್ಟು ತಳಿ ಇದೆ ಸರ್? ಮತ್ತೆ ನಮ್ಮ ಹತ್ರ ಇವಾಗ ಜರ್ಸಿ ಇದೆ, ಆಲ್ ಬ್ಲಾಕ್ ಇದೆ, HF ಇದೆ, ಮತ್ತೆ ಜರ್ಮನ್ ಬ್ರೀಡ್ ಇದೆ. ಸೊ ಯಾವ್ದಲ್ಲಿ ಸರ್ ಅತಿ ಹೆಚ್ಚು ಹಾಲು ಯಾವ್ದಲ್ಲಿ ಬರ್ಬೋದು ಸರ್? ನಮ್ದು HF ಜಾಸ್ತಿ ಬರ್ತಾ ಇರೋದು. 21-23 ಲೀಟರ್ ತನಕ ಕರಿತೀವಿ. ಅದ್ರದ್ದೇ ಒಂದು ಓರಿನೂ ಸಾಕಿದೀವಿ, 2 ಹೆಣ್ಗರು ಇದೆ. ಈಗ ಪ್ರೆಸೆಂಟ್ ಸರ್ ಇವಾಗ ಕಾಲ್ಬಾಯಿ ರೋಗ ಬರ್ದೇ ಇರಂಗೆ ಸರ್ ಯಾವ ತರ ಎಚ್ಚರಿಕೆ ವಹಿಸ್ಬೇಕು ಸರ್ ಇವಾಗ ರೈತ? ಸರ್ ಕಾಲ್ಬಾಯಿ ಜ್ವರ ಬರ್ದೇ ಇರಂಗೆ ಮಾಮೂಲಿ ಮನೆ ಮದ್ದೆ ಇದೆ. ಮನೆ ಮದ್ದು ಅಂದ್ರೆ ಕರ್ಮೀನ್ ಅಂತ ಬರುತ್ತೆ. ಅದನ್ನ ಸ್ವಲ್ಪ ಪುಡಿ ಮಾಡಿ, ಇಲ್ಲ ಹಂಗೇನೆ ಮಿಕ್ಸಿಲಿ ಪುಡಿ ಮಾಡ್ತಾರೆ. ಮಿಕ್ಸಿಲಿ ಪುಡಿ ಮಾಡಿ ಅದು ಕರ್ಬೇವಿನ ಸೊಪ್ಪು ಜೊತೆಗೆ ಹಾಕ್ಬಿಟ್ಟು ಕೊಡ್ಬೇಕು. 3 ದಿನ 3 ಟೈಮ್, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮು 3 ದಿನ ಅಲ್ಲ ಪಚ್ಚಬಳಿ ಹಣ್ಣು. ಫಸ್ಟೇ ಈಗ ಕಾಲ್ಬಾಯಿ ರೋಗ ಎಲ್ಲಾದ್ರೂ ಊರಲ್ಲಿ 1 ಹಸು ಇಲ್ಲ 2 ಹಸುಗೆ ಕಾಣಿಸ್ಕೊಂಡ್ರೆ ಫಸ್ಟೇ ನಾವು ಆಕ್ಟ್ ಮಾಡಲ್ಲ. ಒಂದಕ್ಕಿಂತ ಒಂದು ಸ್ಪ್ರೆಡ್ ಆಗುತ್ತೆ ಸರ್ ಇದು? ಕಾಲ್ಬಾಯಿ ಜ್ವರ ಬೇಗ ಹರಡ್ಕೊಳ್ಳುತ್ತೆ ಸರ್. ವೆಟರ್ನರಿ ಓದಿ ಡಾಕ್ಟರ್ಗಳಾಗಿ ಬಂದಿರ್ತಾರಲ್ಲ ಅವ್ರೇನಾದ್ರೂ ಇದ್ರೆ ಒಳ್ಳೊಳ್ಳೆ ಮೆಡಿಸನ್ ಹಾಕಿ ಕಳ್ಸಿರ್ತಾರೆ. ಇದೊಂದು ಹಸು ಈ ತುಕ್ ಮಾಡಿದ್ರು ಈ ತೊಡೆಗೆ, ಅದು ಗಂಟಿದೆ, ಫುಲ್ ವೀಕ್ ಆಗಿದೆ. ಮನಿ ಕಂಡ್ರೆ ಮೇಕ್ ಹೇಳಲ್ಲ, ಅದು ಬಂದ್ಬಿಡುತ್ತೆ.
Okay. ಫುಲ್ ಹಿಂಗ್ ಟರ್ನ್ ಆಗಿತ್ತು. ಈ ಕಡೆ ಬನ್ನಿ ಸರ್, ಏನೂ ಆಗಲ್ಲ. ಅದು ಇಲ್ಲಿ ಉಂಡೆ ತರ ತಿರ್ಕೊಬಿಟ್ಟಿದೆ ನೋಡಿ. ಅದು ಫುಲ್ ಇನ್ಫೆಕ್ಷನ್ ಆಗಿದೆ, ಎಲ್ಲ ಫುಲ್ ಊದ್ಕೊಂಡಿತ್ತು. ಡೈಲಿ ಮೆಡಿಸನ್ ಮಾಡಿ ಇವಾಗ ಸ್ವಲ್ಪ ಕಮ್ಮಿ ಮಾಡಿದೀವಿ. ನಾನೇ ಮೆಡಿಸನ್ ಮಾಡ್ತಾ ಇದೀನಿ, ಈಗ ಸ್ವಲ್ಪ ಕಮ್ಮಿ ಆಗಿದೆ. ಕೊಂಡಿದೆ ಇದು, ಅದಕ್ಕೆ ಇದು ಭಾರ ಕೊಟ್ಟು ನಿಂತ್ಕೊಳ್ಳೋದು. ಮತ್ತೆ ರಿಯಾಕ್ಷನ್ ಆದಾಗ ಯಾವ ತರ ಆಗುತ್ತೆ ಅಂದ್ರೆ ಈ ತರ ಗಂಟಾಗುತ್ತೆ. ಮಾಮೂಲಿ ಗಂಟು ರೋಗ ಬಂದಾಗ ಈ ತರ ಬರಲ್ಲ. ಗಂಟು ರೋಗ ಅಂದ್ರೆ ಇದು ರಿಯಾಕ್ಷನ್ ಆಗಿ ಗಂಟಾಗಿರೋದು. ಸರ್ ಓವರ್ ಆಲ್ ಈಗ ಇಲ್ಲ ಎಷ್ಟು ಖರ್ಚಾಗುತ್ತೆ ಸರ್ ನಿಮ್ಗೆ ಇದಕ್ಕೆ? ಸರ್ ನಮಗೆ ಒಂದು ಪೇಮೆಂಟ್ಗೆ 1,20,000 ಪೇಮೆಂಟ್ ಬರುತ್ತೆ 15 ದಿನಕ್ಕೆ. ತಿಂಗ್ಳಿಗೆ ಒಂದು ಪೇಮೆಂಟ್ ನಾವು ತೆಗಿತೀವಿ ಸರ್, ಹಸುಗಳಿಗೆ ಹೋಗುತ್ತೆ. ಅವರೇಜ್ ಅಂದ್ರೆ ನಮ್ಗೆ ಉಳ್ಕೊಂಡ್ರೆ ಮಂತ್ಲಿ 30,000 ಎಕ್ಸ್ಟ್ರಾ ಬರುತ್ತೆ. ಸಹಾಯಧನ ಅಂತ ಕೊಡ್ತಾರೆ, 5 ರೂಪಾಯಿ ಸಹಾಯಧನ ಲೀಟರ್ಗೆ, ಅದು ಉಳ್ಕೊಳತ್ತೆ. ಮತ್ತೆ ತಿಪ್ಪೆಯಿಂದ ತಿಂಗ್ಳಿಗೆ ಒಂದು 20,000 ದುಡ್ಡು ಆಗುತ್ತೆ. 20,000 ದುಡ್ಡು ಆಗುತ್ತೆ ತಿಪ್ಪೆನಲ್ಲಿ. ಯಾವುದೇ ತರ ಲಾಸ್ ಆಗಲ್ಲ ಸರ್. ನೀವು 10 ಹಸು ಮಡಗಿರಿ, 100 ಹಸು ಮಡಗಿರಿ, ಯಾವುದೇ ತರ ಲಾಸ್ ಆಗಲ್ಲ. ಮೇಂಟೈನ್ ಮಾಡೋದ್ರ ಮೇಲೆ ಡಿಪೆಂಡ್ ಅಷ್ಟೇ ಸರ್. ಕೆಲವರೆಲ್ಲ ಇವಾಗ ಆಚೆ ಹೋಗ್ತಾರೆ, ಲೈಕ್ ಪಂಜಾಬ್, ಲೈಕ್ ಉತ್ತರ ಭಾರತದ ಕಡೆ ಹೋಗ್ತಾರೆ, ಒಳ್ಳೊಳ್ಳೆ ತಳಿ ಸಿಗುತ್ತೆ ಅಂತ. ಸರ್ ತಳಿ ಅಂದ್ರೆ ಈಗ ಕೆಲವು ಕಡೆ ಏನಾಗುತ್ತೆ ಅಂದ್ರೆ ಇದು ಅದೇ ತರ ಬ್ರೀಡ್ ಸೇಮ್. ಈಗ ನಮ್ಮ ಹತ್ರ ಇದೆ ನೋಡಿ, ನಾವ್ ಮೇಂಟೈನ್ ಮಾಡೋ ರೀತಿಗೂ ಅವ್ರು ಮೇಂಟೈನ್ ಮಾಡೋ ರೀತಿಗೂ ಗೊತ್ತಾಗುತ್ತೆ. ಈಗ ಅವ್ರ ಕಡೆ ತಾನೇ ಹೆಂಗೆ ಅಂದ್ರೆ ಫುಲ್ ಮೈ ತುಂಬ್ದಂಗಿರುತ್ತೆ. ಅವ್ರು ಹಾಕೋ ತಿಂಡಿನೇ ಬೇರೆ, ನಾವ್ ಹಾಕೋ ತಿಂಡಿನೇ ಬೇರೆ. ಇದು ನನ್ನ ಹತ್ರ ಇವಾಗ 19 ಲೀಟರ್ ಕೊಡ್ತಾ ಇದೆ. ಇದು ಪಡ್ಡೆಲೆ 16 ಕೊಡ್ತು ಅಲ್ಲ. ನಾವು ಅಷ್ಟು ಎಕ್ಸ್ಪೆಕ್ಟೇಷನ್ ಏನ್ ಇರ್ಲಿಲ್ಲ ಇದ್ರಲ್ಲಿ. ಏನ್ ಬಂದ್ರೆ 10-12 ಬರ್ಬೋದು ಅನ್ಕೊಂಡ್ ಮೇಸ್ತು ಚೆನ್ನಾಗಿ. ಯಾವ ಊರಿಂದ ತಂದಿ ಸರ್ ಇದು? ಸರ್ ಇದು ಒಳನರಸೀಪುರ ಸೈಡ್ ಸರ್. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಕೆಲವರು ಉತ್ತರ ಭಾರತಗಳು ತುಂಬಾ ಜನ ಮೋಸ ಮಾಡ್ತಾರೆ. ಸೊ ಅದರಿಂದ ಈ ಪ್ರಶ್ನೆ ಹೇಳ್ತಿರೋದು, ನೀವು ತುಂಬಾ ದೂರಕ್ಕೆ ಹೋಗಿ ತಂದು ಅನುಭವಿಸೋದ್ಕಿಂತ 10,000 20,000 ಫಸ್ಟ್ ನೀವು ಅನುಭವ ತಿಳ್ಕೊಳ್ಳಿ. ಯಾರೇ ಹೊಸದಾಗಿ ಮಾಡ್ತೀನಿ ಅಂದ್ರೂ ಈಗ 10,000 20,000 ನಿಮ್ ಹತ್ರ ಎಷ್ಟು ಅಮೌಂಟ್ ಇರ್ತದೆ ಅಷ್ಟರಲ್ಲೇ ತಂದು ಸಾಕಿ. 1 ಇಲ್ಲ 2 ತಂದು ಸಾಕಿ. 5 ಲೀಟರ್ ಕೊಡ್ಲಿ 2 ಲೀಟರ್ ಕೊಡ್ಲಿ, ಅವಾಗ ನಿಮಗೂ ಸ್ವಲ್ಪ ತಿಳ್ಕೊಂಡ್ ಕೈ ಹಾಕೋದಕ್ಕೂ ಬಹಳ ಇದೈತೆ ಸರ್. ಆಮೇಲೆ ನಮ್ಗೆ ಸಹಾಯಧನ ಬರುತ್ತೆ ಅನ್ನೋದೇ ಗೊತ್ತಿರ್ಲಿಲ್ಲ ಅವಾಗ. 1.5 ರೂಪಾಯಿ 2 ರೂಪಾಯಿ ಕೊಡ್ತಿದ್ರು, ಇವಾಗ 5 ರೂಪಾಯಿ ಜಾಸ್ತಿ 5 ರೂಪಾಯಿಗೆ ಏರ್ಸಿದ್ದಾರೆ. ಅವಾಗ ಗೊತ್ತಿರ್ಲಿಲ್ಲ ನಮಗೆ. ವರ್ಷಕ್ಕೂ 2 ತಿಂಗಳಿಗೂ ಈಗ ಪ್ರೆಸೆಂಟ್ ಒಂದ್ 3-4 ತಿಂಗಳಿಗೆ ಹಾಕ್ತಾ ಇದಾರೆ. ಅವಾಗ ತಿಂಗಳಿಗೆ ಇಲ್ಲ 2 ತಿಂಗಳಿಗೆ ಹಾಕ್ಬಿಡೋರು. ನಮ್ಗೆ ಗೊತ್ತೇ ಇರಲಿಲ್ಲ ಅದು 5 ರೂಪಾಯಿ ಬರ್ತೈತೆ ನಮ್ಗೆ ದುಡ್ಡು ಅನ್ನೋದೇ. ಮೇಂಟೈನ್ ಇವಾಗ ಬಾವಾದ್ರೆ ಯಾವ ತರ ನೋಡ್ಕೊಬೇಕು, ಜ್ವರ ಬಂದ್ರೆ ಯಾವ ತರ ನೋಡ್ಕೊಬೇಕು, ಹಸು ಯಾವ ತರ ಇದೆ, ಎಷ್ಟು ಮೇವು ತಿಂತಾ ಇದೆ, ಎಷ್ಟು ತಿಂಡಿ ತಿಂತಾ ಇದೆ, ಎಷ್ಟು ನೀರ್ ಕುಡಿತೈತೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಹಸು ಪ್ರೆಸೆಂಟ್ ಆಗಿ ಮೇವು ತಿಂದಿಲ್ಲ, ನೀರ್ ಕುಡಿತಾ ಇಲ್ಲ, ತಿಂಡಿ ತಿಂತಾ ಇಲ್ಲ ಅಂದ್ರೆ ಅದಕ್ಕೇನೋ ಪ್ರಾಬ್ಲಮ್ ಇದ್ದೇ ಇದೆ ಅಂತ. ಜ್ವರ ಬಂದಿರ್ಬೋದು, ಇಲ್ಲ ಬಾವಾಗಿರ್ಬೋದು. ಕೆಲವು ಟೈಮು ಬಾವಾಗಿದ್ರು ಗೊತ್ತಾಗಲ್ಲ ನಮಗೆ. ನಾರ್ಮಲ್ ಆಗಿ ಬಾವಾದ್ರೆ ಹಾಲ್ ಬಾವಾದ್ರೆ ಎಪ್ಪೆ ಬರುತ್ತೆ. ಫುಲ್ ಕಲ್ ಬಾವಾದ್ರೆ ಕೆತ್ತಲೂದಿರತ್ತೆ. ಮಾಮೂಲಿ ನಾರ್ಮಲ್ ಆಗಿ ಹಾಲ್ ಬರುತ್ತೆ. 4 ರಿಂದ 5 ದಿನ ಫುಲ್ ವೈಟ್ ಹಾಲೇ ಬರುತ್ತೆ. ಹಾಲಲ್ಲಿ ವ್ಯತ್ಯಾಸ ಕಾಣಲ್ಲ. ವ್ಯತ್ಯಾಸ ಯಾವ ತರ ಕಾಣ್ಬೇಕಂದ್ರೆ ಹಾಲ್ನ ಕೈಗೆ ಕರ್ಕೊಬೇಕು ತೊಟ್ಟಿಡ್ಕೊಂಡು. ಫುಲ್ಲು ಎಮ್ಮೆ ಹಾಲು ಗಟ್ಟಿ ಬರುತ್ತಲ್ಲ ಅಷ್ಟು ಗಟ್ಟಿ ಬರುತ್ತೆ ಹಾಲು. ಒಳಗಡೆನೆ ಇನ್ಫೆಕ್ಷನ್ ಆಯ್ತಾ ಇರುತ್ತೆ. ಅದು ಗಂಟಂಗಾಗಿ ತೊಟ್ಟೆಗೆ ಹೋಗೋ ಚಾನ್ಸಸ್ ಇರುತ್ತೆ ಕಲ್ಬಾವಾದ್ರೆ. ಹಾಲ್ನ ಕರ್ದಿ ಕೈ ಫಸ್ಟ್ ನೋಡ್ಕೊಳ್ಳಿ. ಈಗ ಆ ಕೆತ್ತಲು ಶೇಪ್ ನೀವು ಮಾಮೂಲಿ ನಾರ್ಮಲ್ ಆಗಿ ಡೈಲಿ ನೋಡೋದಕ್ಕೂ ಅವತ್ತು ಕಲ್ಬಾವಾಗಿದ್ದಾಗ ನೋಡೋದಕ್ಕೂ ವ್ಯತ್ಯಾಸ ಗೊತ್ತಾಗುತ್ತೆ ನಿಮ್ಗೆನೆ. ಕೈಗೆ ಹಾಲು ಕರ್ದು ನೋಡ್ಬಿಟ್ಟು ತಕ್ಷಣ ಟ್ರೀಟ್ಮೆಂಟ್ ಮಾಡಿದ್ರೆ 1 ದಿನಕ್ಕೆ 2 ಸಲ ಮೆಡಿಸಿನ್ ಮಾಡಿದ್ರೆ ಫುಲ್ ಕರ್ಗೋಗುತ್ತೆ. ಅದು ಹೆಣ್ಗರುಗಳಾಗ್ಲಿ ಓರ್ಗರುಗಳಾಗ್ಲಿ ನೀವು ಮೇನ್ ಹುಟ್ಟಾಗ ಮ್ಯಾಟ್ ಮೇಲೆ ಮತ್ತೆ ಗಾರೆನೆಲದ ಮೇಲೆ ಕಟ್ಟಾಕ್ಬಿಡಿ. ಜಾಸ್ತಿ ಮಣ್ಣೆಲಕ್ಕೆ ಹಾಕೋಕೆ ಟ್ರೈ ಮಾಡಿ. ಮಣ್ಣೆಲದಲ್ಲಿ ಕಟ್ಟಾಕ್ಬೇಕು 1 ತಿಂಗಳು. ಮ್ಯಾಟ್ ಮೇಲೆ ಇದ್ರೆ ಏನಾಗುತ್ತೆ ಅಂದ್ರೆ ಇದು ಕ್ಯೂ ಆಗ್ಬಿಡುತ್ತೆ ಫುಲ್ಲು. ಈ ಮಂಡಿಗಳು ಹಿಂದೆ ಕಾಲು ಮುಂದೆ ಕಾಲು ಎಲ್ಲ ಇದಾಗ್ಬಿಡುತ್ತೆ. ಕರು ಹುಟ್ಟಾಗ ಮೇನ್ ಪರ್ಪಸ್ ಏನ್ ಮಾಡ್ಬೇಕು ಅಂದ್ರೆ ಒಕ್ಳಿಗೆ ಟಿಂಚರ್ ಹಾಕ್ಬೇಕು. ಟಿಂಚರ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಮಂಡಿ ಊತ ಬರೋದು. ಬೆಳಗ್ಗೆ 2.5 ಲೀಟರ್, ಸಂಜೆ 2.5 ಲೀಟರ್ ಹಾಲು ಕೊಡ್ತಾ ಇದೀವಿ. ತಿಂಡಿ ಏನು ಕೊಡ್ತಾ ಇಲ್ಲ. ಸೊ ಕರುಗೆನೆ 2.5 ಲೀಟರ್ ಹಾಲು ಕೊಡ್ತೀರಾ ಸರ್? ದಿನಕ್ಕೆ 5 ಲೀಟರ್ ಕುಡಿಯುತ್ತೆ ಕರು. ಇದು ಎಚ್ ಎಫ್ ಸರ್? ಹಾ ಸರ್, ಇದು ಎಚ್ ಎಫ್. ಇದ್ರಮ್ಮ 21 ರಿಂದ 23 ಲೀಟರ್ ಗಂಟ ನಮ್ಮನೇಲೆ ಹಾಲು ಕರಿತಾ ಇದೆ. ಈ ಸಲ ಹೆಣ್ಗರು ಹಾಕಿದೆ ಸರ್. ಆಮೇಲೆ ಇನ್ನೊಂದು ವಿಶ್ವಭಾವ ಅಂತ ಬರುತ್ತೆ. ಅದು ರೇರು ಬರೋದು. ಬಂದ್ರೆ ಹಸುಗಳು ನೋಡ್ಕೊಳ್ಳಿಲ್ಲ ಅಂತ ತಕ್ಷಣಕ್ಕೆ 1 ರಿಂದ 2 ದಿನದೊಳಗೆ ಹಸುನೇ ಸತ್ತೋಗ್ಬಿಡುತ್ತೆ ಸರ್. ಆತರ ಆಗುತ್ತೆ. ಅದ್ ಯಾವ ಸಮಯದಲ್ಲಿ ಕಾಣುತ್ತೆ ಅಂದ್ರೆ ಈ ಕರು ಹಾಕಿದಾಗ, ಈ ಕರು ಹಾಕೋ ಟೈಮಲ್ಲಿ ಕರು ಹಾಕೋದು 1 ದಿನ 2 ದಿನ ಹಿಂದು ಮುಂದೆ ಕರು ಹಾಕೋದ್ಮೇಲೆ ಈ ತರ ಕಾಣಿಸುತ್ತೆ. ಅದ್ ಯಾವ ತರ ಇದಾಗುತ್ತೆ ಅಂದ್ರೆ ನಮಗ್ ಪತ್ತೆ ಹಚ್ಚೋಕೆ ಆಗಲ್ಲ. ಆ ತರ ಬಂದ್ಬಿಡುತ್ತೆ. ಫುಲ್ ತೊಟ್ಟು ಹಿಂಗ್ ತೊಟ್ಟಿದ್ರೆ ಮಾಮೂಲಿ ಮನಗಿರುತ್ತೆ ಹಸು. ಮನಗಿದಾಗ ನಾವೇನ್ ಅನ್ಕೊಂತೀವಿ ಅಂದ್ರೆ ಅದು ಫುಲ್ ಬ್ಲಾಕು ಅಥವಾ ನೀಲಿ ಬರುತ್ತೆ, ನೇರಳೆ ಬಣ್ಣ ಬರುತ್ತೆ ಫುಲ್ಲು. ತೊಟ್ಟು ಎಲ್ಲ ಇದಾಗಿ ಚರ್ಮ ಎಲ್ಲ ಎದ್ಬಿಡುತ್ತೆ ಸರ್. ಇದು
ಫುಲ್ ಚರ್ಮ ಎಲ್ಲ ಎದ್ದೆದ್ ಬರ್ತಾ ಇರುತ್ತೆ. ಈ ತಲೆಯಲ್ಲಿ ಡ್ಯಾಂಡ್ರಫ್ ಉದುರುತ್ತಲ್ಲ ಆತರ ಬರ್ತಾ ಇರುತ್ತೆ. ನಾವ್ ಅವಾಗ ಏನ್ ಅನ್ಕೋತೀವಿ ಅಂದ್ರೆ ನೀಲ್ಗಟ್ಟಿರೋದ್ ನೋಡ್ಬಿಟ್ಟು ಕಾಲ್ ಹಾಕೊಂಡು ರಕ್ತ ಎಪ್ಕೊಟ್ಕೊಂಡೈತೆ ಅಂತ ಸುಮ್ನಾಗ್ಬಿಡ್ತೀವಿ. ಹಂಗ್ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು. ಡಾಕ್ಟರ್ ಊತ ಬರಲ್ಲ ಅದು ಜಾಸ್ತಿ, ಫುಲ್ ನೀಲ್ಗಟ್ಕೊಂಡು ಫುಲ್ ಅಂಟ್ಕೊಳತ್ತೆ. ಅಂಟ್ಕೊಂಡು ಮೈಗೆಲ್ಲ ವಿಷಯ ಇರೋದ್ರೆ ಹಸು ಸತ್ತೋಗುತ್ತೆ ಸರ್. ಸಡನ್ ಆಗಿ ಸತ್ತೋಗುತ್ತೆ. ಒಂದ್ 2 ರಿಂದ 3 ದಿನ ಅಷ್ಟೇ ನೋಡ್ಕೊಂಡು ಟ್ರೀಟ್ಮೆಂಟ್ ಮಾಡಿಸ್ಲಿಲ್ಲ ಅಂದ್ರೆ ಸತ್ತೋಗುತ್ತೆ. ಮತ್ತೆ ಹಸುಗಳು ಬೇಗ ಮೇಕೆ ಹೇಳಲ್ಲ. ಈ ಕ್ಯಾಲ್ಸಿಯಂ ಪ್ರಾಬ್ಲಮ್ ಆಗಿಲ್ದೇನೆ ಹೋದ್ರು ವಿಶ್ವಭಾವ ಆದಾಗ ತಕ್ಷಣಕ್ಕೆ ಮೇಕೆ ಹೇಳಲ್ಲ. ಒಂದ್ 2 ರಿಂದ 3 ಹೆಚ್ಚು ಕಮ್ಮಿ ಅದು ಟ್ರೀಟ್ಮೆಂಟ್ ಮಾಡ್ಸೋರು ತಕ್ಷಣ ನೋಡ್ಕೊಂಡು 4 ದಿನ 5 ದಿನ ಬೇಕು ಸರ್ ಹುಷಾರಾಗೋದು.